ಕೊಟ್ಟಿದ್ದಾರೆ ಇವತ್ತು, ಎಂಪವರಿಂಗ್ ವುಮೆನ್ ಎಂಪವರಿಂಗ್ ನೇಷನ್ ಅಂತ. ನಮ್ಮ ಹೆಣ್ಣು ಮಕ್ಕಳನ್ನು ಬೆಳೆಸಿದ್ರೆ ದೇಶ ಬೆಳೆಯುತ್ತೆ, ಅದು ಅಕ್ಷರಶಃ ಸತ್ಯ. ಸ್ವಾಮಿ ವಿವೇಕಾನಂದ ಹೇಳಿದ್ದನ್ನೇ, ಒಂದು ದೇಶದ ಅಭಿವೃದ್ಧಿಯನ್ನ ಯಾವ ರೀತಿ ಕಲೆ ಹಾಕಬಹುದು, ಆ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತಾರೆ ಅನ್ನೋದ್ರ ಮೇಲೆ. ಇಲ್ಲಿವರೆಗೂ ನಾವು ಹೇಳ್ಕೊಂಡು ತಿರುಗಾಡ್ತೇವೆ ಈ ದೇಶವನ್ನ ವಿಶ್ವಗುರು ಭಾರತ ಮಾಡ್ತೀವಿ ಅಂತ. ಮೋದಿಜಿ ಅವರು ಹೇಳಿದ್ರು, ದೇಶವನ್ನು ವಿಶ್ವಗುರು ಭಾರತ ಮಾತ್ರ ಅಲ್ಲ, ವಿಶ್ವ ಮಾತೆ ಸ್ಥಾನಕ್ಕೆ ಇರಿಸಿ ನಿಲ್ತೀವಿ. ಒಬ್ಬ ಗುರುವಿಗೆ ಎಷ್ಟು ಜನ ಭಕ್ತರಿದ್ರು ಕೊನೆಗೊಬ್ಬನೇ ಶಿಷ್ಯ, ಅಂತೆವಾಸಿ ಅಂತ ಆತನಿಗೆ ಹೆಸರು, ಕೊನೆಗೊಬ್ಬನೇ ಶಿಷ್ಯ, ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಗುರು. ಆದ್ರೆ ಒಬ್ಬ ತಾಯಿಗೆ 100 ಜನ ಮಕ್ಕಳಿದ್ರು ಅಷ್ಟೂ ಮಕ್ಕಳು ನನ್ನವರೇ ಅನ್ನೋ ಭಾವ ಇರುತ್ತೆ. ಆ ತಾಯಿಗೆ ಎಷ್ಟು ಜನ ಮಕ್ಕಳೇನಿದ್ರು ಅವರನ್ನ ಸಲಹುವಂತ ಸಾಮರ್ಥ್ಯ ಇರುತ್ತೆ. ಅದಕ್ಕೆ ನಮ್ಮ ದೇಶ ಭಾರತ ಒಬ್ಬ ಶಿಕ್ಷಕ ನಿಂತುಕೊಂಡು ಒಬ್ಬ ಶಿಷ್ಯನನ್ನ ಆಯ್ಕೆ ಮಾಡ್ಕೊಳ್ಳುವಂತ ವಿಶ್ವಗುರು ದೇಶ ಅಲ್ಲ, 100 ದೇಶಗಳನ್ನ ಸಲಹಲಿಕ್ಕೆ ಸಾಮರ್ಥ್ಯ ಇರುವಂತ ವಿಶ್ವಮಾತೆ ಭಾರತಿ ನಮ್ಮ ತಾಯಿ ಅಂತ. ತಾಯಿ ಭಾರತೆಯನ್ನ ವಿಶ್ವಮಾತೆ ಸ್ಥಾನಕ್ಕೆ ಇರಿಸುವಂತ ಕನಸನ್ನ ಕಟ್ಟಿಕೊಟ್ಟಂತವ್ರು ನರೇಂದ್ರ ಮೋದಿಜಿ ಅವರು.